ಸಾಕಷ್ಟು ಜನ ಸಿ.ಟಿ ವಿದ್ಯಾರ್ಥಿಗಳಿಗೆ ಕಾಮನ್ ಆಗಿ ಒಂದು ಡೌಟ್ ಇರೋದೇನೆಂದರೆ ಸಿ.ಟಿ ವೆರಿಫಿಕೇಷನ್ ಸ್ಲಿಪ್ನ ನಾವು ಯಾವತ್ತಪ್ಪ ಡೌನ್ಲೋಡ್ ಮಾಡ್ಕೊಳ್ಳೋದು, ನಾವು ಆಪ್ಷನ್ ಎಂಟ್ರಿ ಯಾವಾಗ ಮಾಡೋದು ಅಂತ. ಇಲ್ಲಿ ಸಿ.ಟಿ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಬಗ್ಗೆ ಲೇಟೆಸ್ಟ್ ಆಗಿ ಏನೇನು ಅಪ್ಡೇಟ್ ಇದೆ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಡೋಣ. ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ಫಸ್ಟ್ ನಿಮ್ಗೆಲ್ಲರಿಗೂ ಕೂಡ ಹೇಳ್ತಾ ಇದ್ದೀನಿ, ಇಲ್ಲಿ ಆನ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಟೇಟಸ್ನ ನೀವೇನು ಚೆಕ್ ಮಾಡ್ಕೊಂಡ್ರಲ್ಲ ಅಲ್ಲೇನೇನು ರಿಸರ್ವೇಷನ್ಗಳು ಕ್ಲೈಮ್ ಆಗಿದೆಯಲ್ಲ ಸೇಮ್ ಅದೇ ರಿಸರ್ವೇಷನ್ಗಳು ಕ್ಲೈಮ್ ಆಗಿ ನಿಮಗೆ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಬರುತ್ತೆ. ಆ ಒಂದು ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ನಿಮ್ಗೆ ಏನು ರಿಸರ್ವೇಷನ್ ತೋರಿಸುತ್ತಲ್ಲ ಸೇಮ್ ಅದೇ ಬೇಸಿಸ್ ಮೇಲೆ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಅದಕ್ಕೋಸ್ಕರ ಆನ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಟೇಟಸ್ನ ಚೆಕ್ ಮಾಡ್ಕೊಂಡಾಗ ನಿಮ್ದೇನಾದರೂ ಕನ್ನಡ ಮೀಡಿಯಂ ರೂರಲ್ ರಿಸರ್ವೇಷನ್ ಕ್ಲೈಮ್ ಆಗಿಲ್ಲ ಮತ್ತು ಕ್ಯಾಸ್ಟ್ ಇನ್ಕಮ್ ಏನಾದರೂ ಅಲ್ಲಿ ತಪ್ಪಾಗಿ ಬಂದಿದೆ ಅಂದರೆ ನೀವು ಕೆ.ಇ. ಆಫೀಸ್ಗೆ ಹೋಗಿ ಇವತ್ತು ಕೂಡ ಟೈಮ್ ಇದೆ, ಅಲ್ಲಿ ಎಲ್ಲನೂ ಕೂಡ ಕರೆಕ್ಷನ್ ಮಾಡ್ಕೊಂಡು ಬನ್ನಿ. ಯಾಕೆ ಅಂದರೆ ನಿಮಗೆ ವೆರಿಫಿಕೇಷನ್ ಸ್ಲಿಪ್ಪಲ್ಲೂ ಕೂಡ ಆಮೇಲೆ ತಪ್ಪಾಗಿ ಬರುತ್ತೆ. ನಿಮ್ಗೆ ಏನಾದರೂ ಆನ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಟೇಟಸ್ ಏನಾದರೂ ತಪ್ಪಾಗಿದೆ ಅಂದರೆ, ಸರಿನಾ? ಇವಾಗ ನಾವು ವೆರಿಫಿಕೇಷನ್ ಸ್ಲಿಪ್ ಬಗ್ಗೆ ಬರೋಣ. ಇಲ್ಲಿ ನೀವು ಸಾಕಷ್ಟು ಜನ ವೆಯ್ಟ್ ಮಾಡ್ತಾ ಇರೋ ವೆರಿಫಿಕೇಷನ್ ಸ್ಲಿಪ್ ಯಾವಾಗ ಬರುತ್ತೆ ಅಂತ. ಇದ್ರ ಬಗ್ಗೆ ನಿಮಗೆ ಕ್ಲಾರಿಟಿನ ಕೊಡೋದಾದರೆ ಇಲ್ಲಿ ಕೆ.ಎ ಕಡೆಯಿಂದ ಕೆಲವು ಅಪ್ಡೇಟ್ಸ್ಗಳು ಏನು ಕೊಟ್ಟಿದ್ದಾರೆ ಅಂದರೆ ಅಲ್ಲಿ ಹೋಗಿರೋಂಥ ವಿದ್ಯಾರ್ಥಿಗಳಿಗೆ ವೆರಿಫಿಕೇಷನ್ ಸ್ಲಿಪ್ ಯಾವಾಗ ಬಿಡ್ತಾರೆ ಅಂತಲೂ ಕೂಡ ಕೇಳಿದರೆ ಅವಾಗ ಅವ್ರು ಕೆ.ಎ ಅವ್ರು ಕೊಟ್ಟಿರೋಂಥ ಆನ್ಸರ್ ಏನಂದರೆ ಇವತ್ತು ಸ್ಯಾಟರ್ಡೆ ಬರುತ್ತೆ ಅಂತಲೇ ಹೇಳಿ ಕಳಿಸಿದ್ದಾರೆ, ವಿತಿನ್ 2 ಡೇಸಲ್ಲಿ ನಾವು ಸೆಂಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಆ್ಯಕ್ಚುಲಿ ರಿಯಾಲಿಟಿ ಹೇಳ್ಬಿಡ್ತೀನಿ ನೋಡಿ, ಕೆ.ಎ ಅವ್ರು ಬಂದ್ಬಿಟ್ಟು ಹೇಳಿ ಡೇಟ್ಗಂತೂ ಕರೆಕ್ಟಾಗಿ ನಿಮಗೆ ವೆರಿಫಿಕೇಷನ್ ಸ್ಲಿಪ್ ಆಗಿರಲಿ ನೋಟಿಫಿಕೇಷನ್ ಆಗಿರಲಿ ಪ್ರೋಸೆಸ್ನ ಸ್ಟಾರ್ಟ್ ಮಾಡೋದು ತುಂಬಾ ರೇರು. ಅದನ್ನ ಡಿಲೇ ಮಾಡ್ತಾರೆ. ನಿಮಗೆ ವೆರಿಫಿಕೇಷನ್ ಸ್ಲಿಪ್ ನೀವೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ರೆ ನಿಮ್ಗೆ ಯಾವಾಗ ಬರುತ್ತೆ ಅದ್ರ ಬಗ್ಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಎಡಿಸ್ ಮಾಡಿ ಅಂತ ಸರ್ಚ್ ಮಾಡಿ, ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ನಂತರ ಬೈ ನೋ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕೆ.ಸಿ.ಟಿ ಆಪ್ಷನ್ ಕೋರ್ಸಸ್ ನಿಮಗೆ ಆಫರ್ ಪ್ರೈಸ್ ಕೇವಲ 10 ದಿನ ಇರುತ್ತೆ, ಬೇಗ ಬೈ ಮಾಡ್ಕೊಳ್ಳಿ. ಯಾಕೆಂದರೆ ಇಲ್ಲಿ ಪ್ರತಿ ರೌಂಡ್ ಆದಮೇಲೆ ಕೂಡ ನಿಮ್ಗೆ ಅಪ್ಡೇಟ್ ಬರುತ್ತೆ, ಟ್ರಿಕ್ಸ್ ಆ್ಯಂಡ್ ಸ್ಟ್ರಾಟಜಿ ಇರುತ್ತೆ. ನಿಮ್ಗೆ ಒಳ್ಳೆ ಕಾಲೇಜ್ ಪಡ್ಕೊಳ್ಳೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಬೇಗ ಬೈ ಮಾಡಿ, ಯಾರು ಬೈ ಮಾಡಿಲ್ಲ ಅವರು. ನನಗೆ ಒಂದು ಡೌಟ್ ಬಂದೇ ಬರುತ್ತೆ, ವೆರಿಫಿಕೇಷನ್ ಸ್ಲಿಪ್ ಏನಾದರೂ ಇವತ್ತು ರಿಲೀಸ್ ಆಗುತ್ತಾ ಅಂತ. ನಿಮ್ಮ ಫ್ರೆಂಡ್ಸ್ಗಳು ಎಷ್ಟೊಂದು ಜನ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಕರೆಕ್ಷನ್ ಮಾಡ್ಕೊಳಕ್ಕೆ ಹೋಗಿರ್ಬೋದು, ಅವರು ಕೂಡ ನಿಮ್ಗೆ ಹೇಳಿರ್ಬೋದು ಆ ವೆರಿಫಿಕೇಷನ್ ಸ್ಲಿಪ್ ಬಗ್ಗೆ ಕೇಳಿದ್ದಾರೆ ಕೆ.ಎ ಆಫೀಸಲ್ಲಿ ಇವತ್ತು ಬರುತ್ತೆ ಅಂತ ಹೇಳಿದ್ರು, ವಿತಿನ್ 2 ಡೇಸಲ್ಲಿ ಇವತ್ತು ಬರ್ಬೋದು ಅಂತ ನೀವೆಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ಬೋದು. ಆದರೆ ನಿಮಗೆ ಕಾಮನ್ ಆಗಿ ಒಂದು ಡೌಟ್ ಇರುತ್ತಲ್ಲ, ಎಕ್ಸಾಕ್ಟ್ ಆಗಿ ನಾವು ಇವತ್ತು ರಿಸೀವ್ ಮಾಡ್ಕೋತೀವಾ ಇಲ್ವಾ ಅನ್ನೋದು. ಇದ್ರ ಬಗ್ಗೆ ನಿಮಗೆ ಸಿಂಪಲ್ ಆಗಿ ಆನ್ಸರ್ ಮಾಡೋದಾದ್ರೆ ಇಲ್ಲಿ ಕೆ.ಇ ಅವರು ಹೇಳಿದ ಟೈಮ್ಗೆ ಅವ್ರು ಏನು ನೋಟಿಫಿಕೇಶನ್ ಆಗಿರಲಿ ಏನು ಬಿಡ್ತಾರಲ್ಲ ಅದನ್ನ ಫಾಲೋ ಮಾಡೋದು ತುಂಬಾ ರೇರು. ಅದಕ್ಕೋಸ್ಕರ ನೀವು ಯಾರು ಕೂಡ 100% ನಿಮಗೆ ಇವತ್ತೇ ಒಂದು ವೆರಿಫಿಕೇಷನ್ ಸ್ಲಿಪ್ ಬಂದ್ಬಿಡುತ್ತೆ ಅಂತ ವೆಯ್ಟ್ ಮಾಡೋಕ್ಕೆ ಹೋಗಬೇಡಿ. ಹಾಗಾದರೆ ನಿಮಗೆ ವೆರಿಫಿಕೇಷನ್ ಸ್ಲಿಪ್ ಏನಕ್ಕೆ ಇವತ್ತು ಬರಲ್ಲ, ಹಾಗಾದರೆ ಯಾವಾಗ ಬರುತ್ತೆ ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡೋದಾದರೆ ಇಲ್ಲಿ ನೀವಾಗ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕರೆಕ್ಷನ್ಗೆ ಸ್ವಲ್ಪ ಜನ ಹೋಗಿರ್ತಾರೆ, ಸ್ವಲ್ಪ ಜನ ಆಬ್ಸೆಂಟ್ ಆಗಿರ್ತಾರೆ. ಅವ್ರದ್ದು ಅಪ್ಲಿಕೇಶನ್ ತಪ್ಪಿದ್ರು ಕೂಡ ಅವ್ರಿಗೆ ಎಕ್ಸ್ಟ್ರಾ 1 ಡೇ ಚಾನ್ಸ್ನೂ ಕೂಡ ಕೊಡ್ಬೋದಾಗಿರುತ್ತೆ. ಮತ್ತು ಮೇಯ್ನ್ ಆಗಿ ಕೋರ್ಟಲ್ಲಿ ಒಂದು ಕೇಸ್ ಇದೆ, ಮತ್ತು ನೀಟ್ ಸ್ಟೂಡೆಂಟ್ಸ್ಗೆ ಕೆಲವೊಂದು ಪ್ರೋಸೆಸ್ಸು ಪೆಂಡಿಂಗ್ ಇದೆ. ಅದೆಲ್ಲನೂ ಕೂಡ ಕಂಪ್ಲೀಟ್ ಆದಮೇಲೆ ನಿಮಗೆ ಒಂದು ವೆರಿಫಿಕೇಷನ್ ಸ್ಲಿಪ್ನ ಬಿಡ್ಬೋದು. ಹಾಗಾದರೆ ಯಾವಾಗ ಬಿಡ್ಬೋದು, ಒಂದು ಅಪ್ರಾಕ್ಸಿಮೇಟ್ ಡೇಟ್ ಹೇಳೋಕ್ಕಾಗುತ್ತಾ ಅಂತ ನೀವು ಕೇಳ್ಬೋದು. ಇಲ್ಲಿ ನಿಮಗೆ ಹಾಗಾದರೆ ಅಪ್ರಾಕ್ಸ್ ಡೇಟ್ನ ಹೇಳೋದಾದರೆ ಇಲ್ಲಿ ನಿಮಗೆ ವೆರಿಫಿಕೇಷನ್ ಸ್ಲಿಪ್ ಬಂದ್ಬಿಟ್ಟು ನೆಕ್ಸ್ಟ್ ವೀಕಲ್ಲಿ ಬರೋ ಚಾನ್ಸಸ್ ತುಂಬಾ ಇದೆ. ಅದು ಕೂಡ ನಿಮಗೆ 2 ಡೇಟ್ ಕೊಡ್ತೀನಿ. ಒಂದು 10ನೇ ತಾರೀಕು ಆದಮೇಲೆ ಬರ್ಬೋದು, ಇಲ್ಲ ಅಂದರೆ 15ನೇ ತಾರೀಕು ಆದಮೇಲೆ ಅವ್ರು ರಿಲೀಸ್ ಮಾಡಲೇಬೇಕಾಗುತ್ತೆ. ಮಾಡಿಲ್ಲ ಅಂದರೆ ನಿಮಗೆ ಕೌನ್ಸಿಲಿಂಗ್ ಪ್ರೋಸೆಸ್ಸು ಡಿಲೇ ಆಗುತ್ತೆ, ನೀವು ಆಪ್ಷನ್ ಎಂಟ್ರಿ ಮಾಡೋಕ್ಕಾಗಲ್ಲ, ಕಾಲೇಜ್ ಹೋಗಿ ಅಡ್ಮಿಷನ್ ಆಗೋದು ಕೂಡ ಡಿಲೇ ಆಗುತ್ತೆ. ಇದೆಲ್ಲ ಕೂಡ ಮೈಂಡಲ್ಲಿ ಇಟ್ಕೊಂಡು ಅವರು ಕೂಡ ಎಲ್ಲ ಪ್ರೊಸೆಸ್ನು ಕೂಡ ನಿಮಗೆ ಬೇಗ ಮಾಡಿ, ಜಾಸ್ತಿ ಆಯಿತು ಅಂದರೆ ಒಂದು 15ನೇ ತಾರೀಕು ಆದಮೇಲೆ ಬಿಡ್ಬೋದು, ಡಿಲೇ ಆಯಿತು ಅಂದರೆ. ಇಲ್ಲಾಂದರೆ 10ನೇ ತಾರೀಕು ಆದಮೇಲೆ ನೀವು ಒಂದು ವೆರಿಫಿಕೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೋಬೋದು. ಅದು ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಎಲ್ಲ ಕೂಡ ನಿಮಗೆ ಲೈವ್ ಡೆಮೋ ಈ ಒಂದು